ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇದು ನೋಡಿ, ಸೇವಂತಿಗೆ ಹೂವು ಬಂದಿದೆ ನಮ್ಮ ಮನೆಯಲ್ಲಿ ಗಿಡದಲ್ಲಿ. ಹಲಸಿನ ಮೇಳದಲ್ಲಿ ಕೆಲವೊಂದಿಷ್ಟು ಗಿಡ ತಂದದ್ದು, ಯಾವುದು ಕೂಡ ಆಗಿಲ್ಲ. ಆದರೆ ಸೇವಂತಿಗೆ ಹೂವೊಂದು ಆಗಿದೆ ನೋಡಿ. ಅದೊಂದು ಗಿಡ ಬದುಕಿದೆ, ಥ್ಯಾಂಕ್ ಗಾಡ್ ಅಂತ. ಇಲ್ಲದಿದ್ದರೆ ಬೇಸರ ಆಗಿತ್ತು. ಯಾವುದು ಕೂಡ ಗಿಡ ಆಗಿಲ್ಲ. ಒಂದು 5 ಗಿಡ ಏನೋ ತಂದಿದ್ವಿ, ಒಂದು ಬದುಕಿದೆ. ಇದು ಆ್ಯಂಥೋರಿಯಂ ತುಂಬ ವರ್ಷದಿಂದ ಇದೆ ಬಿಡಿ. ಇಲ್ಲೆಲ್ಲ ಗಿಡ ಇಲ್ಲ, ಈಗ ನೆಡಬೇಕು. ಕೆಲವೊಂದು ಗಿಡಗಳಿಲ್ಲ. ಇಲ್ಲಿ ನೋಡಿ, ಈ ಗಿಡಕ್ಕೆ ಬಲೆ ಕಟ್ಕೊಂಡಿರೋದು. ಮೇಲಿಂದ ನೀರು ಹಾಕಿದರೂ ಕೂಡ ಹೋಗಲ್ಲ. ನೋಡುವಾಗ ಎಷ್ಟು ತೆಳುವಾದ ಲೇಯರ್ ಅಲ್ವಾ, ಎಷ್ಟು ಥಿನ್ ಲೇಯರ್ ನೋಡಿ. ಎಳೆ ಎಳೆಯಾಗಿ ಕಟ್ಕೊಂಡಿದೆ, ಆದರೆ ತುಂಬ ಗಟ್ಟಿ ಇದೆ. ಬೆಳಗಿನ ತಿಂಡಿ ನೋಡಿ, ಎಷ್ಟು ಕಲರ್ಫುಲ್ ದೋಸೆ. ನಮ್ಮ ಮನೆಯಲ್ಲಿ ಜೋನಿ ಬೆಲ್ಲ, ತುಪ್ಪ, ಚಟ್ನಿ ಪುಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿನ್ನೋದು. ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ, ನೋಡ್ಕೊಳ್ಳಿ ಆಯಿತಾ. ಈಗ ಅದು ಹಿಟ್ಟಿನ ಹದ ತೋರಿಸ್ತೇನೆ, ಹಾಗೆ ದೋಸೆ ಹಾಕೋದನ್ನು ತೋರಿಸ್ತೇನೆ, ಮಾಡೋದನ್ನು. ಆಮೇಲೆ ತಿನ್ನೋದು ಕೂಡ ನೋಡಿ. ಹಿಟ್ಟಿನ ಹದ ಈ ರೀತಿ ಇದೆ, ಕಲರ್ಫುಲ್ಲಾಗಿದೆ ಅಲ್ವಾ. ಯಾವುದರಿಂದ ಮಾಡಿದ್ದು ಅಂತ ಮತ್ತೆ ಹೇಳ್ತೇನೆ ನಿಮಗೆ. ಈ ರೀತಿ ಕಲರ್ಫುಲ್ ದೋಸೆ ಹೇಗೆ ಬಂದಿದೆ ಅಂತ. ಹೀಗೆ ಮಾಡಬೇಕು ದೋಸೆಯನ್ನು. ರೌಂಡ್ ರೌಂಡ್ ತಿರುಗಿಸ್ತಾ ಹೋಗಬೇಕು, ಆಯಿತಾ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ಎಂಥ ಟೇಸ್ಟಿ ಆಗುತ್ತೆ ಗೊತ್ತುಂಟಾ. ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಫ್ಲೇಮನ್ನು ದೊಡ್ಡದು ಮಾಡಿ ಇಡ್ಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಟು ಲೋ. ಒಂದು 5 ನಿಮಿಷ ಕ್ರಿಸ್ಪಿ ಒಳ್ಳೆ ಮಸಾಲ ದೋಸೆ ಥರ ಆಗ್ತದೆ ನೋಡಿ, ಅಲ್ವಾ. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್, ಇದು ಅಷ್ಟೇ, ತುಂಬ ಚೆನ್ನಾಗಿ ಬರ್ತದೆ. ತುಪ್ಪ ಹಾಕಿದ ದೋಸೆ ಕ್ರಿಸ್ಪಿಯಾಗಿ ಸಖತ್ತಾಗಿ ಹೀಗೆ ಕಾಣ್ತಿದೆ ಗೊತ್ತಾ. ನೋಡಿ, ಜೋನಿ ಬೆಲ್ಲ, ತುಪ್ಪ, ಚಟ್ನಿ ಪುಡಿ, ಏನು ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು, ನಿಮ್ಮಿಷ್ಟ. ಬಾಜಿ, ಸಾಂಬಾರು, ಚಟ್ನಿ. ಆ್ಯಕ್ಚುಲಿ ಅಂತ ಗೊತ್ತುಂಟಾ, ಬೀಟ್ರೂಟು ಪಲ್ಯ ಮಾಡಿದರು. ಸಂಜೆ ಯಾರು ಬೇಡ ಅಂತ ಹೇಳಿದರು, ಸ್ವಲ್ಪ ಹಾಕ್ಕೊಂಡು ಅದನ್ನು ದೋಸೆ ಹಿಟ್ಟು ರುಬ್ಬಿಟ್ಟಿದ್ರು ಅಮ್ಮ. ಅದಕ್ಕೆ ಹಾಕಿ ಚೆನ್ನಾಗಿ ರುಬ್ಬಿಬಿಟ್ರು. ಮರುದಿನ ಎಷ್ಟು ಚೆನ್ನಾಗಿ ದೋಸೆ ಆಯ್ತಂದರೆ, ಹಾಗೆಯೇ ಸುಮ್ಮನೆ ಯಾರು ಬೇಡ ಅಂತ ಹೇಳಿದರೆ, ಒಮ್ಮೊಮ್ಮೆ ಬೀಟ್ರೂಟ್ ಆಗಲಿ, ಕ್ಯಾರೆಟ್ ಆಗಲಿ, ಏನೇ ಆಗಲಿ ಬೇಡ ಅಂತ ಹೇಳಿಬಿಟ್ರೆ ಸುಮ್ಮನೆ ಎಸೆಯೋದಕ್ಕೆ ಅಲ್ವಾ. ಅದನ್ನೇ ಚೆನ್ನಾಗಿ ರುಬ್ಬಿದರೆ ಪಲ್ಯನ ಪಲ್ಪ್ ಥರ ಆಗುತ್ತಲ್ಲ. ರೊಟ್ಟಿ ಅಥವಾ ಚಪಾತಿ ಹಿಟ್ಟು ಕಲಸುವಾಗಲೂ ಕೂಡ ಕಲಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ರೊಟ್ಟಿ ಚಪಾತಿ ಕೂಡ ಮಾಡ್ಬೋದು, ಅಥವಾ ದೋಸೆ ಹಿಟ್ಟಿಗೂ ಕೂಡ ರುಬ್ಬಿ ಹಾಕ್ಬೋದು. ಹೆಂಗೆ ಅಲ್ವಾ. ಅದರಿಂದ ವೆಜಿಟೇಬಲು ಕೂಡ ನಮ್ಮ ಹೊಟ್ಟೆಗೆ ಹೋಗುತ್ತೆ, ವೇಸ್ಟ್ ಆಗೋದು ಕೂಡ ತಪ್ಪತ್ತೆ. ಕಲರ್ಫುಲ್ ದೋಸೆ, ಚಪಾತಿ, ರೊಟ್ಟಿ ಆಗುತ್ತೆ. ಹೆಂಗೆ. ಹಾಗೆಯೇ ಜೋನಿ ಬೆಲ್ಲ, ತುಪ್ಪ ಯಾವಾಗಲೂ ತೋರಿಸ್ತಾ ಇರ್ತೇನೆ ತಿಂಡಿ ತಿನ್ನುವಾಗ. ಕೆಲವರು ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಜೋನಿ ಬೆಲ್ಲ, ತುಪ್ಪ ಎಲ್ಲ ಹಾಕ್ಕೊಂಡು ತಿಂದು ನೋಡಿ, ಅದರ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೇ. ಯಾಕಂದರೆ ಜೋನಿ ಬೆಲ್ಲದಲ್ಲೆಲ್ಲ ಅಯನ್ ಕಂಟೆಂಟ್ಸ್ ತುಂಬ ಇರುತ್ತೆ, ಒಳ್ಳೆಯದಲ್ವ. ಕಬ್ಬಿಣದ ಅಂಶ ಕೂಡ ನಮಗೆ ಬೇಕಲ್ವ. ಹಾಗೆ ತುಪ್ಪನೂ ಕೂಡ ಒಳ್ಳೆಯದು, ಆಯುರ್ವೇದಿಕ್ ಪ್ರಕಾರ ಗೊತ್ತೇ ಇದೆ ನಿಮಗೆ. ಹಾಗೆ ಚಟ್ನಿ ಪುಡಿಯಲ್ಲೂ ಕೂಡ ಪುಟಾಣಿ ಅದು ಇದು ಎಲ್ಲ ಇರುತ್ತಲ್ವ, ಶೇಂಗಾ ಎಲ್ಲನೂ ಕೂಡ ಒಳ್ಳೆಯದೇ. ಪ್ರತಿ ಸಲ ಬಾಜಿ ಪಲ್ಯನೇ ಬೇಕಂತಿಲ್ಲ, ಇದು ಕೂಡ ಟ್ರೈ ಮಾಡಿ. ಮತ್ತು ನೀವು ಇದನ್ನೇ ತಿಂತೀರಾ ಅಷ್ಟೇ, ನಮ್ಮ ಥರವೇ, ಅಷ್ಟು ಟೇಸ್ಟಿ ಆಗುತ್ತೆ. ಓಕೆ, ಈಗ ತಿಂಡಿ ಎಲ್ಲ ತಿಂದು ಸ್ನಾನ ಮಾಡಿ ರೆಡಿಯಾಗಿ ಸುರತ್ಕಲ್ ಹೋಗ್ತಾ ಇದ್ದೇನೆ. ಪೋಸ್ಟ್ ಆಫೀಸಿಗೆ ಹೋಗಲಿಕ್ಕಿದೆ. ಈ ರೀತಿ ಕಾಂಬಿನೇಷನ್ ಮಾಡ್ತಾ ಇದ್ದೇನೆ. ಪ್ಲಾಜೋ ಪ್ಯಾಂಟು, ಟಾಪು, ಜಡೆಗೆ ಹಾಕೋದು, ಬ್ಯಾಗು ಎಲ್ಲ ಮ್ಯಾಚಿಂಗ್. ಯಾವಾಗಲೂ ಹೀಗೆ ಮಾಡ್ಕೊಳ್ಳಲ್ಲ, ಇನ್ನೆಲ್ಲ ಮಾಡ್ಕೋಬೇಕು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಸ್ವಲ್ಪಾರು ನೀಟಾಗಿ ಹೋಗೋಣ ಅಂತ ಅಟ್ರಾಶಿ ಹೋಗ್ತೇನೆ ಯಾವಾಗಲೂ ಕೂಡ. ಮೇಕಪ್ ಅಂತೂ ಮಾಡೋದೇ ಇಲ್ಲ ನಾನು, ಪೌಡ್ರ್ ಕೂಡ ಕ್ರೀಮು ಕೂಡ ಏನೂ ಹಚ್ಚಲ್ಲ. ಸೊ ಹಾಗೆ ಒಂಚೂರು ಮ್ಯಾಚಿಂಗ್ ಇದ್ದದ್ದನ್ನು ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಆದೆ. ಇದೆಲ್ಲ ಬ್ಯಾಗಿಗೆ ತುಂಬಿಸ್ಕೊಂಡೆ, ಪೋಸ್ಟ್ ಆಫೀಸಲ್ಲಿ ಏನೇನು ಬೇಕು ಅಂತ. ಹಾಗೆ ಹೊರಡ್ತಾ ಇದ್ದೇನೆ, ಕಾಯ್ತಾ ಇದ್ದೇನೆ ಆಟೋಕ್ಕೆ. ಮತ್ತು ಹೀಗೆ ಹೋಗ್ತೇನೆ, ಎಲ್ಲಿ ಹೋಗ್ತೇನೆ ಅಂತೂ ಹೇಳಿದೆ. ಹೋದ ಮೇಲೆ ಏನೇನು ಕತೆ ಅಂತ ನೆಕ್ಸ್ಟ್ ನೀವು ನೋಡ್ತಾ ಹೋಗಿ, ಓಕೆನಾ.
ಹಾಗೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ಇಲ್ಲೊಂದು ಆಚೆ ನೋಡಿದೆ ನವಿಲು, ಎಷ್ಟು ಚಂದದ ನವಿಲು ಬಂದಿದೆ ಅಲ್ಲಿ ಅಂಗಳದಲ್ಲಿ. ನಮ್ಮನೆಗೆ ಯಾವಾಗೂ ಬರುತ್ತಲ್ವ, ನಾನು ಯಾವಾಗಲೂ ವೀಡಿಯೋ ಹಾಕ್ತಾ ಇರ್ತೇನೆ ನೋಡಿ. ಅಂಗಳದಲ್ಲಿ ನವಿಲು ಓಡಾಡೋದು ನೋಡಿ ನೋಡಿ ನೋಡಿದವರಿಗೆ ಬೇಸರ ಆಗಿರುತ್ತೆ, ಆದರೂ ತುಂಬ ಅಪರೂಪ ಆದವರಿಗೆ ಖುಷಿಯಾಗುತ್ತೆ ನೋಡೋದಕ್ಕೆ. ನೋಡಿ ಆ ಹಸಿರು ಗಿಡಗಳ ಮಧ್ಯದಲ್ಲಿ ಆ ನವಿಲು ಎಷ್ಟು ಚೆಂದ ಕಾಣಿಸುತ್ತಂತ. ಎಷ್ಟು ಮೋಕೆ ಬರ್ತದೆ ನವಿಲು ನೋಡುವಾಗ, ಖುಷಿ ನನಗಂತೂ. ಪಾಪ ಚೆಂದ ಓಡಾಡಿಕೊಂಡು ಇದ್ದ ಬದ್ದ ನಮ್ಮ ಗಿಡದ್ದೆಲ್ಲ ತರಕಾರಿ ಗಿಡನೆಲ್ಲ ತಿಂದ್ಕೊಂಡು ಹೋಗ್ಬಿಡುತ್ತೆ ಮರೀರಿ. ನಾವಂತೂ ದೋಸೆ ಚಪಾತಿ ಅನ್ನೆಲ್ಲ ಹಾಕ್ತೇವೆ, ಅದರ ಜೊತೆಗೆ ತರಕಾರಿ ಗಿಡಗಳ ಅದನ್ನು ಕೂಡ ತಿಂದ್ಕೊಂಡು ಹೋಗುತ್ತೆ. ಇವತ್ತಿನ ನನ್ನ ಡ್ರೆಸ್ ಈ ರೀತಿ ಇದೆ. ಆ್ಯಕ್ಚುಲಿ ಇದು ಸೆಟ್ ಅಲ್ಲ, ಬೇರೆ ಟಾಪು, ಬೇರೆ ದುಪ್ಪಟ್ಟ, ಬೇರೆ ಪ್ಲಾಜೋ ಪ್ಯಾಂಟು ಮ್ಯಾಚಿಂಗ್ ಮಾಡಿದ್ದು. ಆಯಿತು, ನವಿಲು ಹೊರಟಾಯಿತು ಇನ್ನು ಅದರ ಪಾಡಿಗೆ ಅದರ ಮನೆಗೆ. ಇನ್ನು ನಾನು ಹೊರಡ್ತಾ ಇದ್ದೀನಿ. ಆಟೋ ಬಂತು ನೋಡಿ, ನಮ್ಮ ಸೂರತ್ ಕಲ್ಲು ಎಂಥ ಸೂಪರ್ ಕಾಣಿಸುತ್ತೆ ಅಂತ. ಅಂತೂ ಬಂದು ತಲುಪಿದೆ ಪೋಸ್ಟ್ ಆಫೀಸಿಗೆ. ಕೆಲಸ ಎಲ್ಲ ಆಯಿತು, ಹೊರಗೆ ಬಂದು ಕೂತ್ಕೊಂಡಿದ್ದೇನೆ. ಹೊರಗಡೆ ಒಂದು ಕಟ್ಟೆ ಇದೆ ಆಯಿತಾ, ಕೆಲವರಲ್ಲೇ ಕೂತ್ಕೊಂಡಿರ್ತಾರೆ, ಚೆನ್ನಾಗಾಗುತ್ತೆ. ಅಂದರೆ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಸುಧಾರಿಸ್ಕೋತಾರೆ, ದೂರದಿಂದ ಬಂದಿರ್ತಾರಲ್ವ. ಹಾಗೆ ಕಟ್ಟೆ ಮೇಲೆ ಕೂತ್ರೆ ನೋಡೋದಕ್ಕೆ ಖುಷಿ ಆಗುತ್ತೆ ನೋಡಿ. ಹೈವೇ ಎದುರಿಗಿರೋದು, ವೆಹಿಕಲ್ಸು ತುಂಬ ಓಡಾಡ್ತಾ ಇರುತ್ತೆ, ಜನರು, ವೆಹಿಕಲ್ಲು, ಅದು ಇದು ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಳಗಡೆ ಕೂಡ ಚೆನ್ನಾಗಿ ಮರಗಳು ಗಿಡಗಳೆಲ್ಲ ಇದೆ. ಹಾಗೆ ಒಮ್ಮೊಮ್ಮೆ ನಾನು ಕೂಡ ಹೋದರೆ ಸುಮ್ಮನೆ ಕೂತ್ಕೋತೇನೆ. ನಾನೇನು ದೂರದಿಂದ ಬರಲಿಲ್ಲ, ಆದರೂ ಕೂಡ ನಾವು ಇರೋದು ಸ್ವಲ್ಪ ಗ್ರಾಮಾಂತರ ಪ್ರದೇಶ, ಮನೆ ಇರೋದು. ಹಾಗಾಗಿ ಸಿಟಿಗೆ ಬಂದರೆ ಸ್ವಲ್ಪ ಸುಮ್ಮನೆ ಕೂತು ವೆಹಿಕಲ್ಲೆಲ್ಲ, ತರಾವರಿ ವೆಹಿಕಲ್, ವೆರೈಟಿ ಕಾರುಗಳು, ಅದು ಇದು ಎಲ್ಲ ನೋಡೋದಕ್ಕೆ, ಜನರು ನೋಡೋದಕ್ಕೆ ಮಜಾ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಖುಷಿಯಾಗುತ್ತೆ. ಹಾಗೆ ನೋಡ್ತಾ ಕೂತ್ಕೋತೇನೆ. ಒಂದು 10 ನಿಮಿಷ 15 ನಿಮಿಷ ಕೂತು ಹೋಗ್ತೇನೆ. ಹಾಗೆ ಕೂತ್ಕೊಳ್ಳಿಕ್ಕೆ ಸಿಕ್ಕರೆ ಜಾಗ, ಇಲ್ಲಾದರೆ ಸೀದಾ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋದು ಮನೆಗೆ. ಹೀಗೆಲ್ಲ ಕತೆ. ಇಲ್ಲಿ ನೋಡಿ ಒಂದು ಮರ ಹೇಗಿದೆ ಅಂತ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ನೋಡಿ ಅಲ್ವಾ. ಈ ಗಾರ್ಡನ್ಗಳಲ್ಲೆಲ್ಲ ಶೇಪ್ ಮಾಡಿರ್ತಾರಲ್ಲ, ಬೇರೆ ಬೇರೆ ಶೇಪಲ್ಲಿ ಮರಗಳು, ಆ ರೀತಿ ಇದೆ ಅಲ್ವಾ, ಇರೋದೇ ಹೀಗೇನಾ ಅಂತ. ಅಂತೂ ಹೊರಡಬೇಕು. ಬಂದೆ ರೋಡ್ ಸೈಡಿಗೆ. ನೋಡಿ ನಮ್ಮ ಸೂರತ್ ಕಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಮ್ಮ ಸೂರತ್ ಕಲ್ಲು ಚಂದವೇ. ಹಾಗೆ ಹೋಗ್ತಾ ಇದೆ ವೆಹಿಕಲ್ಗಳು. ಇನ್ನು ಆಟೋ ಸಿಕ್ತು, ಇನ್ನು ಸೀದಾ ಮನೆ ಹೋಗೋದಾಯ್ತಾ. ಆಟೋ ಹತ್ಕೊಂಡು ಸಾಕು, ಎಲ್ಲರನ್ನ ನೋಡಿದ್ದು, ವೆಹಿಕಲ್ ನೋಡಿದ್ದು, ಸೀದಾ ಹೋಗೋದಿನ್ನು. ಕೆಲಸ ಅಂತೂ ಆಯಿತು ಪೋಸ್ಟ್ ಆಫೀಸಲ್ಲಿ. ಹಾಗೆ ನೀವು ಕೂಡ ನೋಡ್ತಾ ಬನ್ನಿ ನಮ್ಮ ಸೂರತ್ ಕಲ್ಲು ರೋಡೆಲ್ಲ ಹೇಗಿದೆ, ಜನರು ಹೇಗೆ ಓಡಾಡ್ತಾರೆ, ವೆಹಿಕಲ್ ಹೇಗೆ ಓಡಾಡುತ್ತೆ, ಎಷ್ಟು ಚೆನ್ನಾಗಿದೆ ಸೂರತ್ ಕಲ್ಲು ಅಂತ ನೋಡ್ತಾ ಹೋಗಿ ಆಯಿತಾ. ಆ್ಯಕ್ಚುಲಿ ನಮ್ಮಂಥ ಯೂಟ್ಯೂಬರ್ಸಿಗೆ ಏನು ಪ್ರಾಬ್ಲಮ್ ಗೊತ್ತಾ, ನಾವೆಲ್ಲೇ ಹೋಗ್ತೀವಿ ಬರ್ತೀವಿ, ಚೆನ್ನಾಗಿ ಕಾಣಿಸ್ತು ರೋಡ್ಗಳು, ಏನಾರು ಒಂದು ವಿಷಯ, ಗಿಡಗಳು ಮರಗಳು ಏನೇ ಇರಲಿ, ನಾವೊಂದು ಮೊಬೈಲ್ ಇಟ್ಕೊಂಡು ಅದನ್ನು ವೀಡಿಯೋ ಶೂಟ್ ಮಾಡ್ತಾ ಹೋಗೋದೇ ಆಗುತ್ತೆ. ಆಚೆ ಈಚೆ ತಲೆ ತಿರುಗಿಸ್ತಾ ನೋಡಲಿಕ್ಕೆ ಆಗೋದೇ ಇಲ್ಲ ನಮಗೆ. ಆ್ಯಕ್ಚುಲಿ ನಾವು ಚೆನ್ನಾಗಿ ನೋಡ್ಕೊಂಡು ಬರೋಕ್ಕಾಗಲ್ಲ, ವೀಡಿಯೋ ಮಾಡಿಕೊಂಡು ಆಮೇಲೆ ನಮ್ಮ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಆಗುವಾಗ ನೋಡೋದಾಗತ್ತೆ, ಎಡಿಟಿಂಗ್ ಮಾಡುವಾಗೆಲ್ಲ. ಆರಾಮಾಗಿ ಕೂತು ನೋಡೋಕ್ಕೆ ಆಗಲ್ಲ, ಹೀಗೆಲ್ಲ ಅವಸ್ಥೆ. ಅಂತೂ ಮನೆಗೆ ಬಂದು ಮುಟ್ಟಿದೆ ನಾನು.
ಆಯಿತು, ಸುರತ್ಕಲ್ಲಿಗೆ ಹೋದೆ. ಪೋಸ್ಟ್ ಆಫೀಸಿಗೆ ಹೋಗ್ಲಿಕ್ಕಿತ್ತಲ್ವ, ಹೇಳಿದಲ್ವ, ತೋರಿಸಿದೆಲ್ಲ, ಹೋಗಿ ಬಂದೆ. ಇನ್ನು ಅಮ್ಮ ಪಂಚಕಜ್ಜಾಯ ಮಾಡಿ ತೋರಿಸ್ತಾರೆ. ಚೌತಿ ಹಬ್ಬದಲ್ಲೆಲ್ಲ ಪಂಚಕಜ್ಜಾಯ ಮಾಡ್ತಾರಲ್ವ, ಬೆಲ್ಲದ್ದು, ಅದನ್ನು ಈಗ ಮಾಡಿ ತೋರಿಸ್ತಾರೆ. ಅದು ಚೌತಿ ಹಬ್ಬಕ್ಕೆ ಆಗಬೇಕಂತಿಲ್ಲ, ಯಾವಾಗಲೂ ಕೂಡ ಮಾಡಿಕೊಂಡು ನಮಗೆ ಯಾವಾಗ ತಿನ್ನಬೇಕಂತ ಆಸೆ ಆಗುತ್ತೆ ಆವಾಗ ಮಾಡ್ಕೊಂಡು ತಿನ್ಬೋದು. ಹಾಗೆ ಪಂಚಕಜ್ಜಾಯ ಜೊತೆಗೆ ಬಾಳೆಹಣ್ಣನ್ನು ಸೇರಿಸ್ಕೊಂಡು ತಿಂತೇವೆ ನಾವು ಅಮ್ಮನ ಮನೆ ಸೈಡಲ್ಲೆಲ್ಲ. ನೀವು ಹೇಗೆ ಗೊತ್ತಿಲ್ಲ, ಹಾಗೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಆಗುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸೊ ಈ ಡಬ್ಬದಲ್ಲಿ ತುಂಬಿಸಿಟ್ಟಾಗಿದೆ ನೋಡಿ. ಫಸ್ಟು ತಿನ್ನೋದು ಹೇಗೆ ಅಂತ ತೋರಿಸ್ತೇನೆ, ಆಮೇಲೆ ಹೇಗೆ ಮಾಡಿದರು ಅಂತ ನೆಕ್ಸ್ಟ್ ತೋರಿಸ್ತೇನೆ. ಸ್ಪೆಷಲ್ ಆಯಿತಾ ಇದು, ಕಡಲೆಯಿಂದ ಮಾಡಿರುವಂಥದ್ದು, ಮತ್ತು ಬೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಪೌಡರು ತುಂಬ ನುಣುಪಾದ ಪೌಡರ್ ಏನಿಲ್ಲ, ತರಿ ತರಿ ಇರುತ್ತೆ. ಹಾಗೆ ಅದನ್ನು ಹೀಗೆ ಪ್ಲೇಟಿಗೆ ಹಾಕ್ಕೋಬೇಕು ಆಯಿತಾ. ಆಮೇಲೆ ಬೇಕಷ್ಟು 2 ಸ್ಪೂನು 3 ಸ್ಪೂನು. ಆಮೇಲೆ ಮಿಡ್ಲಲ್ಲಿ ಹೀಗೆ ಒಂದು ಸ್ವಲ್ಪ ಜಾಗ ಮಾಡಬೇಕು. ತುಪ್ಪ ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ಅದರ ಮೇಲೆ ಈಗ ತುಪ್ಪ ಹಾಕಬೇಕು. ಓಕೆನಾ. ನಮ್ಮೂರ ಕಡೆ ಹೀಗೇನೆ ಪಂಚಕಜ್ಜಾಯಕ್ಕೆ ತುಪ್ಪ ಹಾಕ್ಕೊಂಡು, ಎಮ್ಮೆ ಅಥವಾ ದನ ತುಪ್ಪ ಇರುತ್ತಲ್ಲ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬಾಳೆಹಣ್ಣೆಲ್ಲ ಅದಕ್ಕೆ ನಂಚ್ಕೊಂಡು ತಿಂತಾರೆ. ಅಥವಾ ದೋಸೆ ಚಪಾತಿಗೂ ಕೂಡ ಅದನ್ನು ನಂಚ್ಕೊಂಡು ತಿಂತಾರೆ. ಪಲ್ಯ ಬಾಜಿ ಎಲ್ಲ ಸೂಪರಾಗಿರುತ್ತೆ. ನಾನು ತೋರಿಸ್ತೇನೆ ನೋಡಿ ಆಯಿತಾ. ಈಗ ತುಪ್ಪ ತಂದೆ ಇದಕ್ಕೆ ಹಾಕಿದೆ, ಹಿಂಗೆ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಮೊಬೈಲ್ ಇಟ್ಕೊಂಡು ಮಿಕ್ಸ್ ಮಾಡೋಕ್ಕಾಗಲ್ಲ, ಪ್ರೊಸೀಜರ್ ಹೇಳೋದಷ್ಟೇ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಿನ್ನಿ, ಮತ್ತು ನೋಡಿ ನನಗೆ ಕಮೆಂಟ್ ಮಾಡೇ ಮಾಡ್ತೀರಾ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಓಕೆನಾ. ಈಗ ಪ್ರೊಸೀಜರ್ ತೋರಿಸ್ತೇನೆ ನೋಡಿ. ಕಪ್ಪು ಕಡಲೆ ಇರುತ್ತಲ್ಲ, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹೇಗೆ ಹುರಿಬೇಕಂದ್ರೆ ಪರಿಮಳ ಬರೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೆ ಹುರ್ಕೊಂಡು ಒಂದು 5-6 ನಿಮಿಷ ಸಾಕಾಗುತ್ತೆ. ಆಮೇಲೆ ಬೆಲ್ಲನ ಕುದಿಸೋಕ್ಕಿಡಬೇಕು, ಜೋನಿ ಬೆಲ್ಲ ಇದು. ಅದಕ್ಕೆ 1 ಕಪ್ ಸಕ್ಕರೆ ಕೂಡ ಸೇರಿಸ್ತಾ ಇದ್ದಾರೆ. 5 ಬಗೆ ಆಗಬೇಕು, ಹಾಗೆ ಪಂಚಕಜ್ಜಾಯ ಅಂತ ಅರ್ಥ ಅದು. ಹಾಗೆ ಚೆನ್ನಾಗಿ ಕುದಿ ಬರಿಸ್ಬೇಕೀಗ, ಎರಡನ್ನೂ ಕೂಡ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಬಿಳಿ ಎಳ್ಳನ್ನು ಹಾಕುವಂಥದ್ದು ನೋಡಿ, ಈ ರೀತಿ. ನೆಕ್ಸ್ಟ್ ಏನು ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುದಿ ಬರೋಕ್ಕೆ ಶುರುವಾಗಿದೆ ಅಲ್ವಾ, ಈಗ ಪಾಕ ಬಂದಿದೆಯೋ ಇಲ್ಲೋ ನೋಡಬೇಕಂದ್ರೆ ಗಟ್ಟಿ ಪಾಕ ಬರಬೇಕು. ನೀರಲ್ಲಿ ಒಂದು ಸ್ವಲ್ಪ ಕುದೀತಾ ಇರೋ ಬೆಲ್ಲವನ್ನು ಹಾಕಿ ಚೆಕ್ ಮಾಡುವಂಥದ್ದು ನೋಡಿ ಅಮ್ಮ. ಹೀಗೆ ಒಟ್ಟು ಸೇರಿಸಬೇಕು. ಅದು ಗಟ್ಟಿಯಾಗಿ ತೆಗೆಯೋಕ್ಕೆ ಬಂದಿಲ್ಲ ಅಂದರೆ ಪುನಃ ಸ್ವಲ್ಪ ಹೊತ್ತು ಕುದಿಸಬೇಕು. ಇನ್ನೊಂದು ಸ್ವಲ್ಪ ಕುದಿಸಿ ಈಗ ಪುನಃ ನೋಡಿದರು ಅಮ್ಮ, ಗಟ್ಟಿ ಪಾಕ ಬಂದಿದೆ ನೋಡಿ, ಹೇಗೆ ಅಂತ ತೋರಿಸ್ತಾರೆ. ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಂಡು ಹೀಗೆ ಒಟ್ಟು ಸೇರಿಸಬೇಕು. ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಇದು ಟೆಸ್ಟ್ ಮಾಡೋಕ್ಕೆ ಮಾತ್ರ ಹೀಗೆ. ಈಗ ನೋಡಿ ಚೆನ್ನಾಗಿ ಉಂಡೆ ಉಂಡೆ ಆಗ್ತಿದೆ ಅಲ್ವಾ, ಇದು ಗಟ್ಟಿ ಪಾಕ ಅಂತ. ಅದನ್ನು ಈಗ ಏನು ಮಾಡಬೇಕು, ಈ ಬೆಲ್ಲಕ್ಕೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದಾರೆ. ಈಗ ಇದನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಕುದಿ ಬರ್ತಾ ಜೋನಿವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಅದಕ್ಕೆ ಏಲಕ್ಕಿ ಪೌಡರನ್ನ ಹಾಕಬೇಕು. ಅದರ ನಂತರ ನೋಡಿ ಕಡಲೆ ಹುರಿದಿದ್ದೀವಲ್ವ, ಅದರ ಪೌಡರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಗಟ್ಟಿ ಬರುತ್ತೆ, ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಳೆಯ ಕಾಲದಲ್ಲಿ ಎಷ್ಟಕ್ಕೊಂದು ಜನರಿಗೆ ಮಾಡ್ತಿದ್ರಲ್ವ ನಮ್ಮ ಅಜ್ಜಿಯಂದಿರೆಲ್ಲ, ಎಷ್ಟು ಕಷ್ಟ ಆಗ್ತಿತ್ತು ನೋಡಿ. ಆದರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಬೆಲ್ಲ ಜಾಸ್ತಿ ಹಾಕ್ತೀವಲ್ವ, ಅದಕ್ಕೋಸ್ಕರ ಜೀವಕ್ಕೂ ಕೂಡ ಒಳ್ಳೆಯದು. ಹಾಗೆ ಅದರ ನಂತರ ಮಿಕ್ಸಿಯಲ್ಲಿ ಹಾಕಿ ಹೀಗೆ ಪೌಡ್ರ್ ಮಾಡಿಬಿಟ್ರೆ ಆಯಿತು. ಹಾಗೆ ತಿನ್ನೋದು ಹೇಗೆ ಅಂತ ಕೂಡ ಮೊದಲೇ ತೋರಿಸಿಬಿಟ್ಟಿದ್ದೇನೆ. ಈ ರೀತಿ ಪಂಚಕಜ್ಜಾಯಕ್ಕೆ ತುಪ್ಪ ಹಾಕ್ಕೊಂಡು ಹೀಗೆ ತಿನ್ನಬೇಕಂತ ಅಲ್ವಾ. ಸೊ ಇವತ್ತಿನ ವ್ಲಾಗಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.
ಪಂಚಕಜ್ಜಾಯ ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ವ, ನೀವು ಕೂಡ ಮಾಡ್ಕೊಂಡು ತಿನ್ನಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.